ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಮತದಾನ ನಡೆದಿದೆ. ಅಲ್ಲಿ ಬಿಜೆಪಿ 100ರ ಸಂಖ್ಯೆಯನ್ನು ದಾಟ್ತಾ ಇದೆ ಅಂತ ಹೇಳಿ ಅಲ್ಲಿನ ಗ್ರೌಂಡ್ ರಿಪೋರ್ಟ್ಸ್ಗಳು ಕೂಡ ಬಂದಿದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಅಲ್ಲಿ ಮಮತಾ ಬ್ಯಾನರ್ಜಿಯ ಆಟ ಐಪ್ಯಾಕ್ ಅಂತೂ ಇಲ್ಲವೇ ಇಲ್ಲ. ಅಭಿಷೇಕ್ ಬ್ಯಾನರ್ಜಿಯ ಆಟ ಯಾವುದೂ ಕೂಡ ನಡೀತಾ ಇಲ್ಲ. ಈಗ ಎರಡನೇ ಹಂತದ ಮತದಾನ ನಾಳೆ ನಡೆಯುತ್ತೆ. ನಾಳೆ ಎಕ್ಸಿಟ್ ಪೋಲ್ಗಳು ಕೂಡ ಹೊರಬರ್ತವೆ. ಅದಕ್ಕಿಂತ ಮುಂಚೆ ಎರಡನೇ ಹಂತದಲ್ಲಿ ಬಿಜೆಪಿಗೆ 60ಕ್ಕೂ ಹೆಚ್ಚು ಸ್ಥಾನ ಅಂತೂ ಬಂದೇ ಬರುತ್ತೆ ನೋಡಿ. 60ಕ್ಕೂ ಹೆಚ್ಚು ಸ್ಥಾನ. ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನನ್ನು ಎರಡನೇ ಹಂತಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಪಡ್ತೇನೆ. ಅದರ ಜೊತೆಗೆ ಈ ಎರಡನೇ ಹಂತದ ಮತದಾನ ನಡೀತಾ ಇದೆಯಲ್ಲ, ಅಲ್ಲಿಗೆ CRPF ಯೋಧರು ಸೇರಿದಂತೆ ಭದ್ರತೆಯನ್ನು ಬಿಗಿಪಡಿಸೋದ್ರ ಜೊತೆಗೆ ಎಲ್ಲೆಲ್ಲಿ ಮತದಾನ ನಡೆದಿದೆಯಲ್ಲ ಮೊದಲ ಹಂತದಲ್ಲಿ, ಅಲ್ಲಿ ಇನ್ನೂ ಕೂಡ ಭದ್ರತೆ ಮುಂದುವರಿತಾ ಇದೆ. ಇನ್ನು ಎರಡನೇ ಹಂತಕ್ಕೆ ಬಂದರೆ ಅಭಿಷೇಕ್ ಬ್ಯಾನರ್ಜಿಯ ಬೆಂಬಲಿಗರು ಇರುವಂತಹ ಸ್ಥಳವನ್ನು ಒಂದು ರೀತಿ ನಾಕಾಬಂದಿ ಮಾಡಿಬಿಟ್ಟಿದ್ದಾರೆ. ಉತ್ತರ ಪ್ರದೇಶದ DIG ಅಜಯ್ ಪಾಲ್ ಶರ್ಮಾ ಒಂದು ಕ್ಷಣ ಕೂಡ ಅಲ್ಲಿಂದ ಅಲ್ಲಾಡ್ತಾ ಇಲ್ಲ. ಅವರಿಗೆ ಹೊರಗೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಈ ಕ್ಷಣಕ್ಕೆ ಹೇಳಿದ್ನಲ್ಲ ಮೊದಲೇ, ಯಾವರ ಆಟ ಕೂಡ ನಡೀತಾ ಇಲ್ಲ ಅಲ್ಲಿ. ಇದೇ BJP ಗೆಲುವಿನ ಮೊದಲ ಹೆಜ್ಜೆ. ಅಲ್ಲಿ ಈಗ ಎರಡನೇ ಹಂತಕ್ಕೆ ಬರೋಣ. ಒಟ್ಟಾರೆಯಾಗಿ 142 ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯುತ್ತೆ. 21ರ ಚುನಾವಣೆಯಲ್ಲಿ BJP ಅಲ್ಲಿ ಕೇವಲ 18 ಕ್ಷೇತ್ರಗಳಲ್ಲಿ ಮಾತ್ರ ಜಯವನ್ನು ಸಾಧಿಸಿತ್ತು. TMC 123 ಸ್ಥಾನವನ್ನು ಅಲ್ಲಿ ಗೆದ್ದಿತ್ತು. ಮುಸ್ಲಿಂ ಬಾಹುಳ್ಯ ಕ್ಷೇತ್ರ. ಮುಸಲ್ಮಾನರು ಕಣ್ಣು ಮುಚ್ಕೊಂಡು ಬಂದು ಮಮತಾ ಬ್ಯಾನರ್ಜಿಗೆ 21ರಲ್ಲಿ ಮತವನ್ನು ಚಲಾಯಿಸ್ತಾ ಇದ್ರು. ಈ ಬಾರಿ ಮುಸಲ್ಮಾನರು ಯಾರತ್ತ ವಾಲ್ತಾರೆ, ಯಾರತ್ತ ಹೋಗ್ತಾರೆ ಮುಸಲ್ಮಾನರು? ಇಲ್ಲಿ BJP ಮೊದಲ ಹಂತದಲ್ಲಿ 0ರಿಂದ 5% ಅಂತರದಲ್ಲಿ 23ರಿಂದ 36 ಕ್ಷೇತ್ರಗಳನ್ನು ಕಳೆದುಕೊಂಡಿತ್ತು. ಇಲ್ಲಿ 10% ಮಾರ್ಜಿನಲ್ಲಿ BJP 32 ಕ್ಷೇತ್ರಗಳನ್ನು ಕಳೆದುಕೊಂಡಿತ್ತು. 15% ಮಾರ್ಜಿನಲ್ಲಿ BJP 35 ಕ್ಷೇತ್ರಗಳನ್ನು ಕಳೆದುಕೊಂಡಿತ್ತು. ಈಗ SIRನ ಫ್ಯಾಕ್ಟರಿಯಲ್ಲಿ ಬರುತ್ತೆ. ದೀದಿಯನ್ನು ಸೋಲಿಸಲಿಕ್ಕೆ BJPಗೆ ಸಹಾಯ ಮಾಡಲಿಕ್ಕೆ AIMM ಇದೆ, ಹುಮಾಯೂನ್ ಕಬೀರ್ ಇದ್ದಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಕೂಡ ಅಲ್ಲಿದೆ. ರಾಹುಲ್ ಗಾಂಧಿ ಅವರು ಯಾವ ರೀತಿಯಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ, ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಅವರಿಗೆ ಸುಳಿವು ಸಿಕ್ಕಂಗೆ ಕಾಣಿಸ್ತಾ ಇದೆ. BJP ಸರ್ಕಾರ ರಚನೆ ಆಗೇ ಆಗುತ್ತೆ ಇಲ್ಲಿ ಅಂತ ನೋಡಿ. ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಕಣ್ಣು ಮುಚ್ಚಿಕೊಂಡು TMCಗೆ ಮತವನ್ನು ಚಲಾಯಿಸ್ತಿದ್ರು ಜನರು. ಈಗ ಅವರಿಗೆ ಆಪ್ಷನ್ ಆಗಿ AIMM ಇದೆ, ಹುಮಾಯೂನ್ ಕಬೀರ್ ಇದ್ದಾರೆ. ಇವರಿಬ್ಬರು ಕೂಡ ಮೈತ್ರಿಯಲ್ಲಿಲ್ಲ. ಈಗ ಆರಂಭಿಕವಾಗಿ ಮೈತ್ರಿಯಲ್ಲಿದ್ದರು, ಈಗ ಮೈತ್ರಿಯಲ್ಲಿಲ್ಲ ಅವರಿಬ್ಬರು. ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಹಿಂದೆ ಕಮ್ಯುನಿಸ್ಟ್ ಬರೋದಕ್ಕಿಂತ ಮುಂಚೆ ಭದ್ರಕೋಟೆಯನ್ನಾಗಿಸ್ಕೊಂಡಿತ್ತು ಪಶ್ಚಿಮ ಬಂಗಾಳವನ್ನು. ನಂತರ ಕಮ್ಯುನಿಸ್ಟ್ ಬಂತು, ಕಾಂಗ್ರೆಸ್ ಹೋಯಿತು. TMC ಬಂತು, ಕಮ್ಯುನಿಸ್ಟ್ ಹೋಯಿತು. BJP ಬರ್ತಾ ಇದೆ, TMC ಹೋಗುತ್ತೆ. ಈಗ ಈ ಎರಡನೇ ಹಂತದಲ್ಲಿ ಏನು ಮತದಾನ ನಡೀತಾ ಇರುವಂಥದ್ದು ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಿಗೆ. ಒಂದು ಆ್ಯಂಗಲ್ನಲ್ಲಿ ನೋಡೋದೇ ಆದರೆ ಮುಸ್ಲಿಮರ ಓಟ್ಗಳು ಛಿದ್ರ ಆಗುವಂಥ ಸಾಧ್ಯತೆ ಇದೆ. ಇದು TMCಗೆ ನೇರವಾದ ಪರಿಣಾಮ ಬೀರುತ್ತೆ. ಆಗ TMCಯ ಸಂಖ್ಯೆಗಳು ಕಡಿಮೆ ಆದರೆ ಅಲ್ಲಿ BJPಗೆ ಲಾಭ ಆಗುತ್ತೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಲಿಕ್ಕೆ. ಮತ್ತೊಂದು ಆ್ಯಂಗಲ್ನಲ್ಲಿ ನೋಡೋದೇ ಆದರೆ ಮುಸಲ್ಮಾನರ ನೇರ ಗುರಿ ಇರುವಂಥದ್ದು BJPಯನ್ನು ಅಧಿಕಾರದಿಂದ ದೂರ ಇಡುವಂಥದ್ದು. ಅದಕ್ಕಾಗಿ ಅವರು ಕೆಲವೊಂದು ರಾಜ್ಯಗಳಲ್ಲಿ ಒಂದೊಂದು ಪಕ್ಷಗಳಿಗೆ ಫಿಕ್ಸ್ ಆಗಿದ್ದಾರೆ. ಕರ್ನಾಟಕ ಅಂತ ಹೇಳಿದ್ರೆ ಅವರು ಕಾಂಗ್ರೆಸ್ಗೆ ಮತವನ್ನು ಚಲಾಯಿಸ್ತಾರೆ. ಉತ್ತರ ಪ್ರದೇಶ SPಗೆ ಮತವನ್ನು ಚಲಾಯಿಸ್ತಾರೆ. ವೆಸ್ಟ್ ಬೆಂಗಾಲ್ನಲ್ಲಿ TMCಗೆ ಮತವನ್ನು ಚಲಾಯಿಸ್ತಾರೆ. ಈ ಎರಡನೇ ಆ್ಯಂಗಲ್ ನಾನು ಹೇಳ್ತಾ ಇದ್ದೀನಲ್ಲ, ನಮಗೆ BJP ಸೋಲಿಸುವುದು ಒಂದೇ ಗುರಿ ಅಂತ ಹೇಳಿ ಅವರು ಅಂದ್ಕೊಂಡಿದ್ರೆ ಆಗ ಮುಸಲ್ಮಾನರ ಓಟ್ಗಳು ಛಿದ್ರ ಆಗಲ್ಲ. ಬಟ್ ಈ ಸರ್ವೆಗಳಲ್ಲಿ ಅದರ್ಸ್ 10ಕ್ಕಿಂತ ಹೆಚ್ಚು ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಅದರ್ಸ್ ಇರೋದು ಯಾರು? AIMM, ಹುಮಾಯೂನ್ ಕಬೀರ್ ಇವರೇ ಪ್ರಮುಖ ರೋಲನ್ನು ಪ್ಲೇ ಮಾಡುವಂಥದ್ದು. ಇನ್ನು ಕಾಂಗ್ರೆಸ್, ವಿಶೇಷವಾಗಿ ಕಾಂಗ್ರೆಸ್ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಮಣೆ ಹಾಕಿದೆ. ಮುಸ್ಲಿಂ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದಾರಲ್ಲಿ. ಹಾಗಾಗಿ ಈ ಸ್ಟ್ರಾಟರ್ಜಿ ನಮಗೆ ಈ ಎರಡು ಆ್ಯಂಗಲ್ ನಾನು ಹೇಳಿದ್ನಲ್ಲ, ಈ ಎರಡು ಆ್ಯಂಗಲ್ನಲ್ಲಿ ಮೊದಲ ಆ್ಯಂಗಲ್ ಏನಾದರೂ ವರ್ಕ್ ಆದರೆ, ಮುಸ್ಲಿಮರ ಓಟ್ ಛಿದ್ರ ಆದರೆ ಅದು BJPಗೆ ಅತಿ ದೊಡ್ಡ ಲಾಭದಾಯಕ ಆಗುತ್ತೆ. ಒಂದು ವೇಳೆ ಎರಡನೇ ಆ್ಯಂಗಲ್ ಇಲ್ಲ, ನಾವು BJP ಯಾರು ಸೋಲಿಸ್ತಾರೆ ಅವರಿಗೆ ನಾವು ಮತವನ್ನು ಚಲಾಯಿಸ್ತೀವಿ ಅಂಥೇಳಿ ಮುಸಲ್ಮಾನರು ಕೂತ್ಕೊಂಡ್ರೆ BJPಗೆ ನಷ್ಟ ಅಂತಲ್ಲ,
ನಷ್ಟನೂ ಅಲ್ಲ, ಲಾಭನೂ ಅಲ್ಲ. ಯಾಕಂತ ಹೇಳಿದ್ರೆ BJP ಮೊದಲ ಹಂತದಲ್ಲೇ 115 ಹತ್ರ ಹೋಗ್ತಾ ಇದೆ. ನೋಡಿ, ನಾಳೆ ಎಕ್ಸಿಟ್ ಪೋಲ್ ಅದೇ ಭವಿಷ್ಯ ಬರಬಹುದು. 115 ತನಕ ಹೋಗ್ತಾ ಇದೆ ಮೊದಲ ಹಂತದಲ್ಲಿ BJP. ಹಾಗಾಗಿ ಇಲ್ಲಿ BJPಗೆ ಆನ್ ಆನ್ ಆವರೇಜ್ 35-40 ಕ್ಷೇತ್ರಗಳು ಕಮ್ಮಿ ಮಾರ್ಜಿನಿಂದ BJP ಸೋತಿತ್ತಲ್ಲ, ಅಲ್ಲಿ SIR ಫ್ಯಾಕ್ಟ್ರಿ ವರ್ಕ್ ಆಗೋದು. ಅದು ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮತಗಳು ಕಟ್ ಡೌನ್ ಆಗಿರೋದು. ಹಾಗಾಗಿ ಹೇಳ್ತಾ ಇರುವಂಥದ್ದು, ಮಮತಾ ಬ್ಯಾನರ್ಜಿಯವರ ಬಾಡಿ ಲ್ಯಾಂಗ್ವೇಜಸ್ಗಳು ನೋಡ್ತಾ ಇದ್ದರೆ, ಅಲ್ಲಿಂದ ಐಪ್ಯಾಕ್ ಕಾಲ್ ಕಿತ್ತಿರುವಂಥದ್ದನ್ನು ನೋಡ್ತಾ ಇದ್ದರೆ, ಈ ಎರಡೂ ಹಂತದ ಒಟ್ಟಿಗೆ ಹೇಳೋದಾದರೆ ನಾಳೆ 6:30-7 ಗಂಟೆ ಸುಮಾರಿಗೆ ಎಕ್ಸಿಟ್ ಪೋಲ್ಗಳ ಸಂಖ್ಯೆಗಳು ಬಂದ್ಬಿಡ್ತಾವೆ ನಮ್ಮ ಮುಂದೆ. ಎಲ್ಲರೂ ಕಾದ್ಕೊಂಡು ಕೂತಿರುವಂಥದ್ದು ಪ್ರದೀಪ್ ಗುಪ್ತಾ ಏನು ಹೇಳ್ತಾರೆ, SY ಇಂಡಿಯನ್ ಹೇಳುತ್ತೆ ಅಂತ. ಹಾಗಾಗಿ ಎರಡೂ ಕ್ಷೇತ್ರಗಳು ಎಕ್ಸಿಟ್ ಪೋಲ್ ಬರೋಕ್ಕಿಂತ ಮುಂಚೆ BJP ಸರಳ ಬಹುಮತವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ತನ್ನ ಗೆಲುವಿಗೆ ಬೇಕಾದಂಥ ಎಕೋಸಿಸ್ಟಮ್, BJPಯ ಗೆಲುವಿಗೆ ಬೇಕಾದಂಥ ಎಕೋಸಿಸ್ಟಮ್ ಪಶ್ಚಿಮ ಬಂಗಾಳದಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ. ಫಸ್ಟ್ ಫೇಸ್ನಲ್ಲೇ BJP ಗೆದ್ದಾಯಿತು ಸ್ನೇಹಿತರೆ. ಸೆಕೆಂಡ್ ಫೇಸ್ನಲ್ಲಿ BJPಗೆ ಬೇಕಾಗಿರುವಂಥದ್ದು ಬಹುಮತಕ್ಕೆ ಬೇಕಾಗಿರುವ ಸಂಖ್ಯೆಗಳಷ್ಟೇ. ಬಹುಮತಕ್ಕೆ ಬೇಕಾಗಿರುವಂಥ ಸಂಖ್ಯೆ ಹೇಳಿದ್ವಲ್ಲ, ಮೊದಲ ಹಂತದ ಮತದಾನಕ್ಕಿಂತ ಮುಂಚೆ BJP ಅಲ್ಲಿ ಏನಾದರೂ 100ರ ಗಡಿ ದಾಟಿದ್ರೆ BJPಗೆ ಚಾನ್ಸ್ ಇದೆ. BJP ಏನಾದರೂ 75-80 ತಗೊಂಡು ನಿಂತ್ಕೊಂಡ್ರೆ ಸೆಕೆಂಡ್ ಫೇಸ್ನಲ್ಲಿ BJPಗೆ ಹೇಳೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಮುಸ್ಲಿಂ ಮತದಾರರು TMCಯನ್ನು ಬೆಂಬಲಿಸ್ತಾರೋ ಮತ್ತೆ ಅಥವಾ ಹುಮಾಯೂನ್ ಕಬೀರ್, AMM ಅಥವಾ ಕಾಂಗ್ರೆಸ್ ಕಡೆ ವಾಲ್ತಾರೋ ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆ ಉಳಿಯುತ್ತೆ. ಒಟ್ಟಾರೆಯಾಗಿ ನಾಳೆ ಎಕ್ಸಿಟ್ ಪೋಲ್ ಬರುತ್ತೆ, ಅಲ್ಲಿ ಭೇಟಿಯಾಗೋಣ. ಪಶ್ಚಿಮ ಬಂಗಾಳದ 2ನೇ ಹಂತದ ಮತದಾನ ನಾಳೆ ನಡೆಯುತ್ತೆ. ನಾಳೆ ಎಕ್ಸಿಟ್ ಪೋಲ್ಗಳ ಬರುತ್ತೆ. ಪಶ್ಚಿಮ ಬಂಗಾಳದ ವಿಶೇಷ ಮಾಹಿತಿಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವತ್ವವಾಣಿ, ಇದು ಸ್ವಂತಿಕೆಯ ಧ್ವನಿ. ನಮಸ್ಕಾರ.